ಜಾವೇದ ಮನವಿಯನ್ನು ಸಲ್ಲಿಸಿರುವಂತೆ ಇದರಲ್ಲಿ ತಾವು 3 ವಿಚಾರಗಳನ್ನ ಮಂಡಿಸಿರ್ತಾರೆ. ಒಂದು, ಮೀಸೆತಿಮ್ಮನಹಳ್ಳಿಯಲ್ಲಿ ಸರ್ವೆ ನಂಬರ್ 51ರಲ್ಲಿ 9.5 ಎಕರೆ ತಿಪ್ಟೂರು ನಗರಸಭೆಯ ನಿರಾಶ್ರಿತರಿಗೆ ಜಾಗ ಒಂದು ಮನೆ ಕಟ್ಕೊಳ್ಳೋರಿಗೆ ಒಂದು ರಿಸರ್ವ್ ಆಗಿತ್ತು. ಅದರ ಜಾಗದ ಬಗ್ಗೆ ವಿಚಾರ ಕೇಳಿರ್ತೀರ. ಸೊ ಆ ಜಾಗಕ್ಕೆ ಮಾನ್ಯ ಶಾಸಕರಿಂದ ಈಗಾಗಲೇ 1200 ಮನೆಗಳ ಕಟ್ಟಿಕೊಡಲು ಒಂದು ಸರ್ಕಾರದಿಂದ ಅನುಮೋದನೆ ಆಗಿದೆ. ಸೊ ಆ ಅನುಮೋದನೆಗೆ ತಕ್ಕಂತೆ ಈಗ ಸ್ಲಮ್ ಬೋರ್ಡ್ದಿಂದ ಟೆಂಡರ್ ಆಗಿದೆ. ಬಟ್ ಸ್ಲಮ್ ಬೋರ್ಡ್ದವರು ಸ್ಥಳ ಪರಿಶೀಲನೆ ಮಾಡಲಾದಾಗ ಅದು ಆ ಜಾಗದಲ್ಲೆಲ್ಲ ಮಣ್ಣನ್ನು ತಗೊಂಡಿದ್ದರಿಂದ ಅದು ಸೂಟಬಲ್ ಇಲ್ಲ ಅಂತ ಹೇಳಿದಾಗ ಸೊ ಅದು ಜಾಗನ ಬೆಸ್ಕಾಂ ಕೊಟ್ಬಿಟ್ಟು ಸೊ ಅದಕ್ಕೆ ಪರ್ಯಾಯವಾಗಿ ಈಗ ತಾಲೂಕು ಆಫೀಸ್ದಿಂದ ಈಡೇನಹಳ್ಳಿಯಲ್ಲಿ 9.5 ಎಕರೆ ಜಾಗನ ರಿಸರ್ವ್ ಮಾಡಲಾಗಿದೆ ಅದಕ್ಕೆ. ಸೊ ಇದು ನಿಮ್ಮ 9.5 ಎಕರೆ. ಸೊ ಅಲ್ಲಿ ನಮಗೆ ಟೋಟಲ್ 1200 ಮನೆಗಳನ್ನ ಕಟ್ಬಿಟ್ಟು ಎಲ್ಲ ನಮ್ಮ ತಿಪ್ಟೂರು ಭಾಗದಲ್ಲಿ ಏನು ನಿರಾಶ್ರಿತರಿದ್ದಾರೆ, ಯಾರು ಮನೆಗಳಿಗಿಲ್ಲ, ಸೊ ಅವರಿಗೆ ಅದರದ್ದಾದರೆ ಟೋಟಲ್ ನಮಗೆ 1900 ಜನ ಮನೆಗಳು ಇಲ್ಲ ಅಂತ ಅರ್ಜಿಗಳು ಬಂದಿದ್ದಾವೆ. ಸೊ ಮಾನ್ಯ ಶಾಸಕರು ಅದ್ರ ವಿಚಾರವಾಗಿ ಇನ್ನೂ 1000 ಮನೆಗಳನ್ನ ತರ್ತೀವಿ ಅಂತ ಹೇಳಿದ್ದಾರೆ. ಸೊ ಆ ವಿಚಾರವಾಗಿ ತಿಪ್ಟೂರು ನಗರ ವ್ಯಾಪ್ತಿಯಲ್ಲಿ ಕಂಪ್ಲೀಟ್ ಯಾರು ಹೋಮ್ಲೆಸ್ ಇದ್ದಾರೆ, ಸೈಟ್ಲೆಸ್ ಇದ್ದಾರೆ, ಅವ್ರಿಗೆ ಕೊಡುವ ಎಲ್ಲ ವ್ಯವಸ್ಥೆ ಮಾಡಿಕೊಳ್ಳಲಾಗಿದೆ. ಮತ್ತು ಎರಡನೇ ವಿಚಾರ, ಹೇಮಾವತಿ ನೀರಿಗೆ ಮತ್ತು ಮೋಟ್ರ್ ಅಳವಡಿಸೋದ್ರ ಬಗ್ಗೆ ಇದಾದ್ರ ಬಗ್ಗೆ ನಾವು ಪ್ರತಿದಿನ ಮಾರ್ನಿಂಗು ಸೈಟ್ ಇನ್ಸ್ಪೆಕ್ಷನ್ ಮಾಡಿದಾಗ ಆಯಾ ಪ್ರದೇಶಗಳು ಕಂಡು ಬಂದಿರ್ತದೆ ಮತ್ತು ಸಾರ್ವಜನಿಕರು ಅರಿವು ಮೂಡಿಸ್ಕೊಂಡಿದ್ದೀವಿ. ಸೊ ಪ್ರತಿ ಒಂದು ಮನೆಗೆ ನೀರು ಬಿಟ್ಟಾಗ ವಾರ್ಡ್ಗಳಲ್ಲಿ ಫಸ್ಟ್ ಯಾರು ನೀರು ಇಟ್ಕೋತಾರೆ ಅವ್ರ ಮೋಟರ್ಗಳನ್ನ ಅಳವಡಿಸ್ತೀವಿ. ಮುಂದಿನ ಎಲ್ಲ ಎಂಡ್ ಪಾಯಿಂಟ್ ತನಕ ಟೇಲ್ ಎಂಡ್ ತನಕ ಹೋಗೋತವರೆಗೆ ನೀರು ಹೋಗೋಂಗೆ ವ್ಯವಸ್ಥೆಗಳು ಹೇಳಿದ್ದೀವಿ. ಇನ್ನೊಂದು 20 ವಾರ್ಡ್ ನಂಬರ್ ಈಗ ನಗರಸಭೆಯಿಂದ ಬೋರ್ವೆಲ್ ಬರೋದು, ಅದಕ್ಕೆ ಸಂಬಂಧಪಟ್ಟ ನಾವು ಬೆಸ್ಕಾಂ ಕಚೇರಿಗೆ ಅದರದ್ದು ಸೂಪರ್ವಿಷನ್ ಚಾರ್ಜಸ್ಸು ಮತ್ತು ಟಿ ಸಿ ಕೊಡ್ಸೋಕ್ಕೆ ದುಡ್ಡನ್ನು ಕಟ್ಟಿದ್ದೀವಿ. ಸೊ ಇಮಿಡಿಯೇಟ್ಲಿ ಅವ್ರ ಜೊತೆ ನಾವು ಇದು ಮಾಡಿಕೊಂಡು ಅದನ್ನು ಅಟೆಂಡ್ ಮಾಡಿಸ್ಕೊಟ್ಟು ನಿಮ್ಮ ನೀರಿಂದ ಮತ್ತು ಈ ಆಶ್ರಯದ ಬಗ್ಗೆ ಏನು ತಾವು ವಿಚಾರಗಳು ಮಂಡನೆ ಮಾಡಿದ್ದೀರಾ ಅದ್ರ ಬಗ್ಗೆ ತುರ್ತಾಗಿ ಕ್ರಮ ವಹಿಸಲು ನಮ್ಮ ನಗರಸಭೆಯಿಂದ ಪ್ರಯತ್ನ ಮಾಡಿ. ಥ್ಯಾಂಕ್ ಯು ಸರ್. ಆಮೇಲೆ ಇದು ಇಂದಿರಾನಗರ ಇಲ್ಲೆಲ್ಲ ಒಂದು ಸ್ವಲ್ಪ ನಾಯಿ ಹಾವಳಿ ಜಾಸ್ತಿ ಆಗಿಬಿಟ್ಟಿದೆ, ಕಚ್ತಾ ಇದೆ ಮಕ್ಕಳಿಗೆ. ಈ ಸಂಬಂಧ ನಿಮಗೆ ಕಂಪ್ಲೇಂಟ್ಗಳು ಬಂದಿದೆ. ಸೊ ಅದ್ರ ಬಗ್ಗೆ ಏನಾದರೂ ಕ್ರಮ ತಗೊಂಡಿದ್ದೀರಾ ಸರ್? ನಾಯಿಗಳ ನಿಯಂತ್ರಣದ ಬಗ್ಗೆ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದ ಆದೇಶ ಬಂದಿದೆ ಈಗ. ಸೊ ಎಲ್ಲಿ ಪಬ್ಲಿಕ್ ಪ್ಲೇಸಸ್ಸಲ್ಲಿದ್ದಾವೆ ಅಲ್ಲಿ ಸರ್ವೆ ಮಾಡಿಬಿಟ್ಟು ನಾವು ಆ ನಾಯಿಗಳನ್ನ ಶಿಫ್ಟ್ ಮಾಡೋಕ್ಕೆ ಒಂದು ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ. ಅದರಂತೆ ಪಬ್ಲಿಕ್ ಪ್ಲೇಸಸ್ಸಲ್ಲಿದೆ ಅದಕ್ಕೆ ನಿಯಂತ್ರಣ ABCನ ಮಾಡೋಕ್ಕೆ ನಾವು ಪ್ರಯತ್ನ ಮಾಡ್ಕೊಂಡಿದ್ದೀವಿ. ಈಗಾಗಲೇ 50 ಲಕ್ಷದಲ್ಲಿ ಟೆಂಡರ್ ಮಾಡಿಬಿಟ್ಟು ಫಸ್ಟ್ ಕಾಲ್ ಸಿಂಗಲ್ ಕಾಲ್ ಆಗಿದ್ದರಿಂದ ರೀಟೆಂಡರ್ ಮಾಡಿದ್ದೀವಿ. ಅದು ನಾಳೆ ಓಪನ್ ಆಗುತ್ತೆ. ಸೊ ಅದಕ್ಕೆ ಆದನೇ ಒಂದು ರಿಹ್ಯಾಬಿಲಿಟೇಷನ್ ಸೆಂಟರು, ಅದಕ್ಕೆ OT ಮತ್ತು ಅವುಗಳನ್ನ ಏನು ಶಿಫ್ಟ್ ಮಾಡೋಕ್ಕೆ ವ್ಯವಸ್ಥೆ ಇದೆ ಪೂರ್ತಿ ಸನ್ಮಾನ್ಯ ಸರ್ವೋಚ್ಚ ನ್ಯಾಯಾಲಯದಲ್ಲಿ ನಾವು ಅಫಿಡೇವಿಟ್ ಏನು ಕೊಟ್ಟಿದೆ ಆ ಪ್ರಕಾರ ಕ್ರಮ ನಡೀತಾ ಇದೆ. ವಿತಿನ್ 1 ಮಂತಲ್ಲಿ ನಾವು ಅದನ್ನು ಮಾಡ್ಕೊತೀವಿ. ಓಕೆ ಸರ್, ಥ್ಯಾಂಕ್ ಯು.